ಅಣ್ಣ ಅಣ್ಣ ಹಳ್ಳಿ ಕಡಿತಾವ ನನ್ ಜಾವ್ ನೆಂಟ್ರು ನೇಣಾಕೊಂಬಿಟ್ಟವ್ರೆ. ಹಿಂಗೆ ನಡೀತಿದ್ರೆ ಗದ್ದೆಗಳಲ್ಲಿ ಬೀಜದ ಬದಲಿಗೆ ಎಣ ಉಳ್ಬೇಕಾಯ್ತದೆ. ಆಗದು ತೋಟ ಹಂಚ್ಕೊಳ್ಳಲ್ಲ, ಮಶಾನ ಹಂಚ್ಕೊತದೆ. ಅಯ್ಯೋ ಚಿಕ್ಕ ಮಕ್ಕಳ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲಪ್ಪ. ಎಂತ ಕಷ್ಟ ಬಿಟ್ಬಿಟ್ಟು ಹುಟ್ಬಿಟ್ ಮಕ್ಕಳನ್ನ ಬೀದಿಗೆ ಬಿಟ್ಬಿಟ್ಟು ಎಲ್ ತಿಂತಾವ ಎಲ್ ಬೆಳಿತಾವ ದೇವ್ರಿಗೆ ಗೊತ್ತು. ಅಯ್ಯೋ ಚಂಡಾಳಿ, ಎಲ್ಲರ ಕೂಲಿ ಮಾಡ್ಕೊಂಡು ಬದುಕ್ಬೋದಿತ್ತಿಬ್ರು ಸತ್ತದ್ರಲ್ಲಮ್ಮ. ಏನ ಈ ಪ್ರಪಂಚಕ್ಕೆ ಈ ಕಂಡ್ಬಿಡ್ತಿದ್ಯಾ? ಆಗ್ಲೇ ಸಾಯ್ ಕಡಿನ ಬಾರ ಪಕ್ಕಕ್ಕೆ. ಯಾಕೋ ಕಿವಿ ಗೊಬ್ಬರ ತುಂಬ್ಕೊಂಡಿದ್ಯಾ? ಹೇಳಿದ್ ಕೇಳಿಸ್ತಾ ಇಲ್ಲ? ಬಾರ ಪಕ್ಕಕ್ಕೆ. ನಮ್ಮಪ್ಪ ಅಮ್ಮ ಸಾಯಕ್ಕೆ ನೀವೇ ಕಾರಣ. ಹೋಗಮ್ಮ ಕೇಳೋದು ಬಂದೆ ಅಳ್ಬಾರ್ದು ಕಂದ. ಏನ್ ಮಾಡ್ತಿದ್ಯೋ ಇಲ್ಲಿ? ನನ್ ತಂಗಿ ಹಸುನಿಂದ ಅಳ್ತಾ ಇದ್ಲು, ಹಾಲು ಕುಡ್ಸೋಣ ಅಂತ ಬಂದೆ. ಕುರಿ ಅಪ್ಪನ ಅನ್ಕೊಂಡೇನಾ? ಮತ್ತೆ ಹಾಲು ಕುಡ್ಸಿದ್ರೆ ನಿನ್ ತಂಗಿ ಯಾಕೊಟ್ಟಾಗ್ತಾಳೆ? ತಪ್ಪು ಮಾಡಿದ್ದು ನಾನು, ನನ್ನ ತಾಯಿ. ನನ್ ತಂಗಿ ಒಂದ್ ಮಾತಂದ್ರೆ ಮಣ್ಣಲ್ಲಿ ಓದಾಕ್ಬಿಡ್ತೀನಿ. ಏಯ್, ಇಷ್ಟು ಚಿಕ್ಕ ಹುಡುಗನಿಗೆ ಚಾವಟಿಲಿ ಹೊಡಿಸ್ತಿದಿರಲ್ಲ, ಇದು ಸರಿನೇನ್ವಾ? ಯಾವ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ಹೇಳಕ್ ಹಿರಿಯರು ನಾವಿದೀವಿ. ಹೋಗ್ಲ ಮನೆಗೆ ಹೋಗ್ಲ. ನೀನೇನ್ ದುರ್ಗುಟ್ಕೊಂಡು ನೋಡ್ತೀಯ? ಯಾರಪ್ಪ ನೀನು? ಯಾವೂರು? ಅವನ ಆ ಪಾಟಿ ಚಾವಟಿಲಿ ಹೊಡಿತಿದ್ರು ಕಣ್ಣಲ್ಲಿ ನೀರೇ ಬಂದಿಲ್ಲ. ಕಣ್ಣೀರ್ ಬಂದ್ರೆ ಮುಂದಿನ ಲೋಕ ಎಲ್ಲ ಮಂಜಾಗುತ್ತೆ ಅಂತ ನಮ್ಮಪ್ಪಯ್ಯ ಹೇಳವ್ರೆ. ಕಣ್ ಮಂಜಾದ್ರೆ ನನ್ ತಂಗಿ ನೋಡ್ಕೊಳ್ಳೋರು ಯಾರು? ಇಷ್ಟು ತಿಳುವಳಿಕೆ ಇರೋನು ಕಳ್ತನ ಯಾಕಪ್ಪ ಮಾಡ್ದೆ? ನಿನ್ನೆಯಿಂದ ನನ್ ತಂಗಿ ಹೊಟ್ಟೆಗೆ ಏನು ಬಿದ್ದಿಲ್ಲ. ಗೊಳೋ ಅಂತ ಒಂದೇ ಸಮನೆ ಅಳ್ತಿತ್ತು. ನೋಡಕ್ಕಾಗ್ದೆ ಕುರಿ ಹಾಲು ಕುಡ್ಸಕ್ ಹೋದೆ. ಕುರಿ ನಿಮ್ದು ಅಂದ್ಮೇಲೆ ಹಾಲು ಕುಡ್ಸಕ್ ಹೋಗಿದ್ವಿ ತಪ್ಪು ತಾನೆ? ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಒಳ್ಳೆ ಬುದ್ಧಿಪ್ಪ ನಿಂದು. ಶಿವಯ್ಯ. ಬುದ್ಧಿ ನಮಸ್ಕಾರ. ಬುದ್ಧಿ ಏ ತಿಮ್ಮ ಬಾರೋ, ಯಜಮಾನಿಗೆ ನಮಸ್ಕಾರ ಮಾಡೋ. ನಮಸ್ಕಾರ ಬುದ್ಧಿ. ನೋಡು, ಇನ್ಮೇಲೆ ಇಬ್ರು ಹುಡುಗರು ನಿನ್ ಜೊತೆನೆ ಇರ್ತಾರೆ. ಅವ್ರು ಇಲ್ಲೇ ಇದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ನಾನು ಅದಕ್ಕೆ ಏನ್ ಬೇಕೋ ಏರ್ಪಾಟ್ ಮಾಡ್ತೀನಿ. ಆಯ್ತು ಬುದ್ಧಿ. ನಿನ್ ಹೆಸರೇನಪ್ಪ? ಕಾಶಿ ನಾಯಕ. ಕಾಶಿ ನಾಯಕ. ನಿನ್ ಮನಸ್ಸಲ್ಲಿ ಛಲ ಇದೆ, ಮೈಯಲ್ಲಿ ಶಕ್ತಿನೂ ಇದೆ. ಕಷ್ಟಪಟ್ಟು ದುಡಿ, ನಾನು ಕೈಲಾದ ಸಹಾಯ ಮಾಡ್ತೀನಿ. ಆ ದೇವ್ರು ನಿನ್ ಕೈ ಬಿಡಲ್ಲ. ಸಮಾಧಾನ ಮಾಡ್ಕೊ, ಏನಾಗುದಿಲ್ಲ, ಸಮಾಧಾನ ಮಾಡ್ಕೊ. ಏನ್ ಮಾದಪ್ಪ, ನಮ್ಮೂರ್ನಾಗೆ ಆಸ್ಪತ್ರೆ ಇಟ್ಕೊಂಡು ಎಲ್ಲಿ ಕರ್ಕೊಂಡು ಹೋಯ್ತಾ ಇದ್ಯಾ? ಆಗ್ಲೂ ಈಗ್ಲೂ ಹೆರಿಗೆ ಆಗಂಗೈತೆ. ಈ ಆಸ್ಪತ್ರೆನ ಯಾರಿಗಾನ ಒಳ್ಳೇದಾಗೈತಾ? ಆಗ್ಲೇ ಒಂದ್ ಮಗ ಕಳ್ಕೊಂಡಿದ್ದೀನಿ, ಇದ್ನು ಇಲ್ಲೇ ಕಳ್ಕೊಂಡ್ಬಿಡು ಅಂತೀಯ? ನಾನ್ ಪಕ್ಕದೂರ್ಗೆ ಹೋಗಿ ತೋರ್ಸ್ಕೊಂಬತ್ತೀನಿ. ಸುಧಾರಿಸ್ಕೊ, ಸ್ವಲ್ಪ ಸ್ವಲ್ಪ ಹೊತ್ತು ತಡ್ಕೊಂಡಿರು. ಆಸ್ಪತ್ರೆ ಹತ್ರ ಬಂತು, ಸಮಾಧಾನ ಮಾಡ್ಕೊ. ಬಳಿಬೇಡ ಸಮಾಧಾನ ಮಾಡ್ಕೊ. ಸಮಾಧಾನ ಹಂಗೆ ಆಗೋದು, ಸಮಾಧಾನ ಮಾಡ್ಕೊ.
ಮಗನ್ ಪ್ರಾಣ ಉಳ್ಸಕ್ಕೋಗಿ ತಾಯಿ ಮಗನ್ ಇಬ್ಬರನ್ನು ಕಳ್ಕೊಂಡ್ಬಿಡ್ತಿದ್ವಿ. ದ್ಯಾವ್ರು ಬಂದಾಗ ಬಂದು ನಮ್ಮಿಬ್ಬರನ್ನು ಕಾಪಾಡ್ಬಿಟ್ಟಪ್ಪ. ದ್ಯಾವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಚೆನ್ನಾಗಿಟ್ಟಿರ್ಲಿ. ಅರೆ ಕಾಪಾಡಿದ್ದು ನಾನಲ್ಲ, ಆ ಭಗವಂತ. ಹೊತ್ತಾಯ್ತು, ನಡಿ ನಡಿ ನಡಿಯಪ್ಪ, ನಡಿ ನಡಿ ನಡಿಯಪ್ಪ. ಯಾವನವನು? ನಾಯ್ಕಣ್ಣ, ಬಡ್ಕೋಬೇಡ್ವೋ. ಏನಣ್ಣ ಇನ್ನು ಈಗ ತಾನೇ ಬಾಯಿ ಬಿಡ್ತಾ ಇದ್ದೀನಿ, ಆಗ್ಲೇ ಬಡ್ಕೋಬೇಡ ಅಂತ ಬಾಯಿ ಮುಚ್ತಿಯಲ್ಲ. ಬಾಯಿನ ಆಮೇಲೆ ಬಿಚ್ಚುವಂತೆ. ಲಕ್ಷ್ಮಿ ಒಳಗಿರಲ್ಲ ಅವಳೆ, ಯಾಕೆ ಕಣ್ ಕಾಣಿಸಲೇನು? ನಾನ್ ಬಟ್ಟೆ ಹಾಳು ಮಾಡ್ಕೊಂಡ್ ನೋಡಿದ್ರೆ ಅವಳು ನನ್ನ ಇದ್ರಲ್ಲೇ ಹೊಡಿಯೋದು. ಅದು ಸರಿನೇ, ಈಗ ಏನ್ ಮಾಡ್ಲಿ? ಲೋ ಹೇಗಾದ್ರೂ ಮಾಡನ್ ಕಾಪಾಡೋ. 3 ದಿನದಿಂದ ಕೇಳ್ತಾ ಇದೀನಿ, ಒಂದು ಬೀಡಿ ಕಟ್ ತಂದು ಕೊಟ್ಟಿಲ್ಲ. ನಿನಗೆ ನಾನು ಸಹಾಯ ಮಾಡ್ಬೇಕಾ? ಅಣ್ಣ, ನಾನು ಕೇಳಿದ್ದು ಹೊಗೆ ಸೊಪ್ಪಲ್ಲಿ ಮಾಡಿರೋ ಬೀಡಿನ, ಮಣ್ಣಿಂದ ಮಾಡಿರೋದನ್ನಲ್ಲ. ನಿನಗೆ ಆಮೇಲೆ 10 ಕಟ್ ಬೀಡಿ ಕೊಡಿಸ್ತೀನಿ. ಈಗ ಹೆಂಗಾನ ಮಾಡಿ ಕಾಪಾಡೋ ಕಂದ. ಅಯ್ಯೋ ಕಂದ ಅನ್ಬಿಟ್ಟ. ಸರಿ, ಒಂದ್ ಕೆಲ್ಸ ಮಾಡು, ಹಿಂದ್ಗಡೆ ಬಾಗ್ಲ ಹತ್ರ ಬಾ, ನಾನು ಒಳಗಿಂದ ನಿನ್ ಬಟ್ಟೆ ಕೊಡ್ತೀನಿ. ಬೇಗ ಕೊಡು. ಆ ಕಾಳಿ ಕಣ್ಣಿಗೆ ನಾನೇನಾದ್ರು ಬಿದ್ರೆ ಅಮ್ಮಮ್ಮ ನನ್ನ ತಿಥಿ ಮಾಡ್ಬಿಡ್ತಾಳೆ. ಬಟ್ಟೆ ನಾನೇ ಬದಲಾಯಿಸಿ ಒಗದ್ ಹಾಕ್ಬಿಡ್ತೀನಿ. ಅವಳಿಗೇನು ಗೊತ್ತಾಗಲ್ಲ, ಪೆದ್ದಿ. ಲಕ್ಷ್ಮಿ, ಅದೇನಾಯ್ತು ಅಂದ್ರೆ, ನಿನಗೆ ಯಾಕೆ ಸಿಟ್ಟು? ಮಾಮೂಲು. ಸದ್ಯಕ್ಕೆ ಎದೆ ಮೇಲೆ ಕಾಲಿಟ್ಟಿವನಿ, ಹಣ ಕೊಡದಾದ್ರೆ ಕುತ್ತಿಗೆ ಮೇಲೆ ಕಾಲಿಟ್ಬಿಡ್ತೀನಿ ನನ್ನ ಮಗನೇ. ಹೂತ ಭೂಮಿಲಿ ಗದ್ದೆ ಸಾಲ ತೀರ್ಲಿಲ್ಲ ಅಂತ ಮನೆ ಬಸ್ಕೊಂಡ್ಬಿಟ್ರಿ. ಈಗ ಬಡ್ಡಿ ಜಾಸ್ತಿ ಆಗದೆ ಅಂತ ಇರೋ 2 ಸಾಲ ಬಿಟ್ಕೊಡು ಅಂತಂದ್ರೆ ನಾ ಯಾಕೆ ಜೀವನ ಮಾಡ್ಲೇಬಹುದು? ಸಾಲ ತಗೋಬೇಕಾದ್ರೆ ಬುದ್ಧಿಯಲ್ಲಿ ಹಿಡಿದ್ಯೋ? ತೀರ್ಸೋ ಯೋಗ್ಯತೆ ನನ್ನ ಮೇಲೆ ಸಾಲ ಹಾಕೋ ತಗೊಳ್ತೀರಾ? ಇನ್ನೊಂದು ತಿಂಗಳು ಅವಕಾಶ ಕೊಡ್ತೀನಿ. ಹಣ ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಹಸುಗಳ ಜೊತೆ ನಿನ್ ಹೆಂಡ್ರು ಮಕ್ಕಳು ನನ್ ಮನೇಲಿ ಇಟ್ಕೋಬೇಕಾಗತ್ತೆ. ರುದ್ರ, ನಿನ್ನ ವಯಸ್ಸೇನು ಅವನ ವಯಸ್ಸೇನು? ಮಾತಾಡುವಾಗ ನಾಲ್ಗೆ ಮೇಲೆ ಸ್ವಲ್ಪ ಹಿಡ್ತಾ ಇರ್ಲಿ. ಜನಪ ಬುದ್ಧಿ, ನೀ ಹೋಗಪ್ಪ. ಆಯ್ತು ಬುದ್ಧಿ. ಊರ್ ಜನರ ಮುಂದೆ ಹೇಳೋದಕ್ಕಿಂತ ಒಳಗ್ ಕರ್ದು ಹೇಳಕ್ಕಾಗ್ತಿರ್ಲಿಲ್ವಾ? ಏನ್ ಡಿಸೈನ್ ಆಗೆಲ್ಲ ಹೊಟ್ಬಿಟ್ಟೆ? ಅದು ಒಳಗೆ ಹೋಗಿ ಚಕ್ರ ಬ್ಲೋ ಹೊಡ್ಸು. ಸರಿ, ದಾರಿನಲ್ಲಾದ್ರೂ ಬೀಡಿ ಕೊಡಿಸ್ತೀಯೋ? ಒಲೆನಲ್ಲಿ 100 ಕಟ್ ಬೀಡಿ ಹಾಕ್ಬಿಡ್ತೀನಿ. ಕಂಬಳಿ ಒದ್ಕೊಂಡು ಒಂದೇ ಸಲ ಮೂಸಿ ನೆಗದ್ ಬಿದ್ದು ಸತ್ತ ಹೋಗ್ಬಿಡ. ಹೋಗ ಹೋಗ, ಬರೀ ಒದೇದೇ ಕೆಲಸ ನಿಂಗೆ. ಅದ್ ಬಿದ್ದಿದ್ದೇವೆ. ಕಾಶಿ, ಮಾನಸ ಸಿಟಿಗೆ ಹೋಗಕ್ ಸಿದ್ಧವಾಗಿದ್ದಾಳೆ, ಕರ್ಕೊಂಡು ಹೋಗಿ ಬಿಟ್ಬಿಟ್ ಬಾಪ. ಆಗ್ಲಿ ದೇವ್ರು. ಮಾನಸ, ಅಪ್ಪಾಜಿ ಗಾಡಿ ಸಿದ್ಧವಾಗಿದೆ, ಬಾಮ್ಮ. ಆಶೀರ್ವಾದ ಮಾಡಿ. ಹೇಳಮ್ಮ, ಚೆನ್ನಾಗಿ ಓದಿ ಊರಿಗೆ ಒಳ್ಳೆ ಹೆಸರು ತಗೊಂಡ್ ಬರ್ಬೇಕು. ಆಯ್ತಪ್ಪಾಜಿ. ಆಗಾಗ್ಗೆ ಫೋನು ಮಾಡ್ತಿರೋ? ಆಯ್ತು, ಬರ್ತೀನಿ. ಸರಿ ಅವ್ವ. ಏನೋ ಮಾಡ್ತಾ ಇದ್ಯಾ? ಬ್ಲೋ ಬಿಡ್ತಾ ಇದೀನಿ. ಬ್ಲೋ ಬಿಡ್ತಾ ಇದೀಯಾ?
ಚಕ್ರ ಬ್ಲೋ ಓಡಿಸು ಅಂದ್ರೆ ಬ್ಲೋ ಬಿಡ್ತಾ ಇದೀಯಾ? ಬ್ಲೋ ಓಡಿಸು ಅಂದ್ರ ನಾನೆಲ್ಲ ಇರೋ ಬ್ಲೋನ ಬಿಡು ಅಂದ್ರೆ ಅನ್ಕೊಂಡೆ. ಅಯ್ಯೋ ಅನ್ಸುತ್ತೆ ನನ್ನ ಮಗನೇ. ಬನ್ರವ. ಕಾಶಿ ಏನ್ ಮಾಡ್ತಾ ಇದೀಯಾ? ನೀನ್ ಈ ಮನೆ ಜೀತದ ಆಳು ಅಲ್ಲ, ನಾವು ದೊರೆಗಳು ಅಲ್ಲ. ಇದೇನ್ ದೇವ್ರು ಹಿಂಗಂತೀರಾ? ನನ್ ತಂಗಿ ಬೇರೆ ಚಿಕ್ಕವರು ಬೇರೆನಾ? ನೀವ್ ಬನ್ರವ. ಸಹಾಯ ಕೇಳೋದಿಕ್ಕೆ ನನ್ ಸೊಂಟ ಬಿದ್ದೋಗಿಲ್ಲ. ತೆಗಿಯೋ ಕೈನ. ಶಾಬಾಷ್ ತಂಗಿ. ಏ ಗಡ್ವಾ, ಅರ್ಥ ಆಯ್ತಾ? ಹುಷಾರ ಕರ್ಕೊಂಡೋಗು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡ್ರೆ ಇಬ್ರಿಗೂ ಒಳ್ಳೇದು. ಅಂದ್ರೆ ಮಲಗಿರೋ ಸಿಂಹನ ಕೆಣಕ್ ಬೇಡಿ ಅಂತ. ನಾಡ್ಯಾಣ ಹೋಗೋಣ. ಪುಟ್ಟ ಎಲ್ಲ ಹಾಳಾಗೋಗಿದೆ. ಕೆಲ್ಸಕ್ಕೆ ಬರೋ ಹೊತ್ತೇನಲ್ಲ ಇದು? ನಾನ್ ಹಾಳಾಗೋಗಿದ್ಕೆ ನಿಮ್ಗೆ ಹಾಳು ಮಾಡೋ ಕೆಲಸ ಸಿಕ್ಕಿದ್ದು. ಏನ ಅಂದ್ರೆ ಸಿದ್ದರಾಮಯ್ಯನ ತಂಗಿಯವಳಲ್ಲ, ಮೈನರ್ದವಳಂತೆ. ತಗೋ. ಏನ್ ಪ್ರಮೋಷನ್ ಇಲ್ವಾ? ಮೊನ್ನೆ ರಾಮಕ್ಕನ ಹಾಳು ಮಾಡ್ದಾಗ್ಲೂ ಇಷ್ಟೇ ಕೊಟ್ರೆ. ಏಯ್ ಮುಚ್ಕೊಂಡು ಇಟ್ಕೊಳ್ಳ. ಹೆಸರೇನಂದೆ? ತುರ್ಗಿ. ಅಂದಾಗೆ ಮನೆಯಲ್ಲಿ ಯಾವ್ದಕ್ಕೂ ಹೇಳ್ಬಿಟ್ಟು ಹೋಗಿ. ಏನೇ ಇದು ಲಗ್ಗೆ ಸಮೇತ ಬರ್ತಾ ಇದ್ಯಾ? ಯಾವ ಊರ್ಗ್ ಹೊಟ್ಟಿದ್ಯಾ? ನಾನ್ ಯಾವ ಊರ್ಗ್ ಹೋಗ್ಲಿರಿ? ನಿಮ್ ಮಗಳು ಡಾಕ್ಟರ್ ಓದಿದ್ದಾಯ್ತಲ್ಲ, ಜನಸೇವೆ ಮಾಡ್ಬೇಕಂತೆ. ಅದಕ್ಕೆ ರಾಮಹಳ್ಳಿ ಆಸ್ಪತ್ರೆ ಹೋಗ್ತಾಳಂತೆ. ಏನು ರಾಮಹಳ್ಳಿ ಆಸ್ಪತ್ರೆನ? ರೀಮಾ ಏನಪ್ಪ? ಏನಮ್ಮ ಅಮ್ಮ ಹೇಳ್ತಾ ಇರೋದು ನಿಜನಾ? ಅಮ್ಮ, ನೀನ್ ಬರೀ ದೇವ್ರಿಗೆ ಮಾತ್ರ ದೀಪ ಹಚ್ತೀಯ ಅಂತ ತಿಳ್ಕೊಂಡಿದ್ದೆ. ಪರವಾಗಿಲ್ಲ, ಎಲ್ಲಾ ಕಡೆನೂ ಹಚ್ತೀಯ. ನೋಡ್ರಿ ಹ್ಯಾಕ್ ಮಾತಾಡ್ತಿದ್ದಾಳೆ ಇವಳು. ನೋಡ್ರಿಮಾ, ಆ ಊರಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಬದುಕೋದೇ ಕಷ್ಟ. ಅಲ್ಲಿ ಹೋಗಿ ನೀನೇನಮ್ಮ ಮಾಡ್ತೀಯಾ? ನನ್ನ ಅವಶ್ಯಕತೆ ಇರೋದು ಅಂತ ಊರಲ್ಲೇ ಡ್ಯಾಡಿ. ಆಹಾ, ಕುತ್ತಿಗೆಗೆ ಸ್ಟೆಥೋಸ್ಕೋಪ್ ಬಿದ್ದು 3 ದಿನ ಆಗ್ಲಿಲ್ಲ, ಆಗ್ಲೇ ನಿಮ್ಮಪ್ಪನ ನಾಡಿ ಹಿಡಿಯೋಕ್ ಬಂದ್ಬಿಟ್ಟೇನೆ. ನೋಡು, ಅವ್ರು ಹೇಳ್ದಂಗ್ ಕೇಳು. ನಾನ್ ನಿರ್ಧಾರ ಮಾಡಾಯ್ತು, ಇನ್ಯಾರ ಮಾತನ್ನು ಕೇಳಲ್ಲ. ಸರಿ ರೀಮಾ, ಆ ಊರಿನ ಜಮೀನ್ದಾರು ನನ್ನ ಸ್ನೇಹಿತರು, ಅವ್ರಿಗೊಂದ್ ಮಾತು ಹೇಳ್ತೀನಿ. ನೋಡಿ ಡ್ಯಾಡಿ, ನಾನ್ ನನ್ ಕಾಲ್ ಮೇಲೆ ನಿಂತ್ಕೋಬೇಕು ಅಂತಿದ್ದೀನಿ. ನನ್ಗೆ ಯಾರ ಸಹಾಯನೂ ಬೇಡ. ನಿನ್ನ ಪ್ರಿನ್ಸಿಪಲ್ ನೋಡಿದ್ರೆ ನಿನ್ನ ಮಗಳ ಪಡೆದಿದ್ದಕ್ಕೆ ನನಗೆ ಹೆಮ್ಮೆ ಅನ್ಸತ್ತೆ. ಆದ್ರೆ ನೀನು ಒಂಟಿ ಹುಡುಗಿ. ಏನು ಯೋಚನೆ ಮಾಡ್ಬೇಡಿ ಅಪ್ಪ, ನಾನ್ ಅಂದ್ಕೊಂಡಿರೋದನ್ನ ಸಾಧ್ಯ ಬರೋದು. ಯಾಕಮ್ಮ ಕಣ್ಣೀರು? ನಾನೇನ್ ಕಾರ್ಗಿಲ್ ಯುದ್ಧಕ್ಕ ಹೋಗ್ತಾ ಇದ್ದೀನಿ? ನಿಮ್ಮ ಮನೆಯ ಕಂದ ಬಂದಿರುವೆ ನಿಮ್ಮ ಪ್ರೀತಿ ಕೈಗಳಿಂದ. ಏನೋ ಇದು? ಅಣ್ಣ, ಅಯ್ಯೋ ನಾ ಯಾವ ಪಾರ್ಟಿ ಡ್ಯಾನ್ಸ್ ಆಡ್ತೀಯಣ್ಣ? ಅಲ್ಲ, ನನಗೆ ಒಂದ್ ಮಾತು ಹೇಳಿ ಕಳ್ಸಿದ್ರೆ ನಾನು ಬಂದು ಡ್ಯಾನ್ಸ್ ಆಡ್ತಿದ್ನಾ? ನಾನೆಲ್ಲೋ ಡ್ಯಾನ್ಸ್ ಆಡ್ದೆ ಕನ್ಸಲ್ಲಿ. ಓಹೋ, ಹಗಲ್ ಕನ್ಸ್ ಕಾಣ ಶುರು ಮಾಡ್ಬಿಟ್ಯಾ? ಹಗಲ್ ಕನ್ಸ? ನೀನು ಬರೋ ತಡ ಮಾಡಿ ಅದಕ್ಕೆ ನಾನು ಕನ್ಸ್ಕೊಂಡೆ. ಆದ್ರೂ ಹಾಡು ಮಾತ್ರ ಅಣ್ಣ. ಆಹಾ, ಯಾವ ಹಾಡೋದು? ನಾನ್ ನಿಮ್ಮ ಮನೆಯ ಯಾವ್ದೋ ಹೆಣ್ಣು 4 ಜನ ಗಂಡಸರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಮಗನೇ, ಒಂದು ಹುಡುಗಿನ 4 ಜನ ದಾಂಡಿಗಳು ಅಟ್ಟಿಸ್ಕೊಂಡು ಹೋಗ್ತಾ ಇದಾರೆ. ಹಂಗ ಯಾರೋ ನಮ್ಮೂರಿನ ಚಿಲ್ರೆಗಳಿರ್ಬೇಕು. ನನ್ ಕೈಲಿ ಓದೋದಿಂದ್ರೆ ತಡ್ಕತಾರ? ಅವ್ರಿಗೆಲ್ಲ ನೀನೇ ಸಾಕು, ಹೋಗೋಣ. ಒಂದು ಮುಳ್ಳು ಚುಚ್ಕೊಂಡ್ರೆ ಊರು ಕಿರಣಿ ಒಂದ್ ಮಾಡ್ತೀಯಾ? ನನ್ನ ಹತ್ರ ದಿಮಾಕ? Hey!
ಅಕ್ಕ ನೀವೇನು ಯೋಚನೆ ಮಾಡಬೇಡಿ, ಹೋಗಿ ನೀವು ಹೋಗಿ. ನನ್ನ ಮಗನೇ ನಾವ್ ಯಾರ ಕಡೆಯವರು ಅಂತ ಗೊತ್ತಿದ್ದು ನಮ್ಮೇಲೆ ಕೈ ಮಾಡಿದ್ಯಾ? ನಿನ್ ಗತಿ ಏನಾಗುತ್ತೆ ಅಂತ ಗೊತ್ತಾ? ಏನಾಗುತ್ತೋ? ನಮ್ಮ ಕಾಶಿ ನಾಯಕ ನಾಡಿ ಅಲ್ಲಾಡ್ಸಕ್ಕೂ 400 ಜನನ ಗುಡ್ಡೆ ಹಾಕಬೇಕು ಅಲ್ವೋ? ಒಂದು ಸಿಂಹನ ಬೇಟೆ ಆಡಕ್ಕೆ 4-5 ಕುರಿ ಮರಿ ಸಾಕ? ನಿಮ್ ಯೋಗತೆಗೆ ಬೆಂಕಿ ಹಾಕ. ಮುಚ್ಕೊಂಡು ಹೋಗ್ರಲ್ಲ. ವಾಡ್ದ ಅಂದ್ರೆ ನೀನ್ ಬಾಣ್ಣ. ನೀನ್ ಯಾಕಣ್ಣ ಹೊಡಿಯಕ್ ಹೋದೆ? ಸುಮ್ನೆ ನನ್ನ ಹೆಸರು ಹೇಳಿದ್ರೆ ಸಾಕಾಗಿರೋದು. ತಿಮ್ಮ, ಜೀಪ್ ಎಲ್ಲ ಕಾಣಿಸ್ತಾ ಇಲ್ಲ. ಈ ಊರಿಗೆ ಹೊಸಬ್ರಂಗ್ ಕಾಣ್ತಾ ಇದ್ದೀರಾ? ಯಾರು ನೀವು? ನಾನು ಇವ್ರಿಗೆ ಹೊಸದಾಗಿ ಬಂದಿರೋ ಡಾಕ್ಟರ್ ರೀಮಾ. ನಮ್ಮೂರಲ್ಲಿ ಪೇಷಂಟ್ ಇಲ್ವಲ್ಲ ಡಾಕ್ಟ್ರಮ್ಮ? ನೀವು ಸರಿ ಇದ್ದೀರಾ. ಈಗಿನ ಕಾಲದಲ್ಲಿ ಒಂಟಿ ಹುಡುಗಿನ ನೋಡಿದ್ರೆ ಮರದ ರೆಂಬೆನೆ ಕೈಕಾಲ ಬಿಡ್ತವೆ. ನಾವು ಆ ಕಡೆ ಹೋಗ್ತಾ ಇದೀವಿ, ಬನ್ನಿ ಬಿಟ್ಟು ಹೋಗ್ತೀವಿ. ಬನ್ನಿ. ಪಾಪ ಪರವಾಗಿಲ್ಲ, ಹೋಗಿ, ಏನ್ ಹೆದರ್ಕೋಬೇಡಿ. ಹೆಣ್ಣು ಹುಷಾರಾಗಿರು. ಹೋಗ. ನನ್ ಮದುವೆ ಆಯ್ತಾ? ನಿನ್ ಹುಡುಗಿ ಅಲ್ಲೋಡೋಕ್ತಿಲ್ಲ ನೋಡು. ಹಂಗೇನ? ಅವನಿಗೆ ತಲೆ ಸರಿ ಇಲ್ಲ. ನೀವ್ ಹೆದರ್ಕೋಬೇಡಿ. ನಾನ್ ಮುಂದೆ ಕೂತ್ಕೋಬಹುದು? ಧೈರ್ಯವಾಗಿ ಕೂತ್ಕೊಳ್ಳಿ. ನಿಮ್ಗೇನ ಭಯ ಆದ್ರೆ ನಮ್ ನಾಯ್ಕಣ್ಣನ ಗಟ್ಟಿ ಹಿಡ್ಕೊಂಬಿಡಿ. ಬನ್ನಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ತಯ್ಯಾರ ತಯ್ಯ ತಯ್ಯಾರ ತಯ್ಯ ಏನೆಂದು ಹೇಳಯ್ಯ ಅಂದ ಚಂದವ ತಯ್ಯಾರ ತೈ ಅಂತ. ಅಯ್ಯೋ ರಮೋರೆ, ನಿಮ್ ಮನೆ ಬಂತು. ನನ್ನ ಹೆಸರು ರಮಾ ಅಲ್ಲ, ರೀಮಾ ಅಂತ. ಹೆಸರು ಹೊಸದಲ್ಲ, ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು. ಬರ್ತೀನಿ. ಕ್ಷಮಿಸಿ. ಪರವಾಗಿಲ್ಲ, ನೀವೇ ತಾನೆ? ಅಣ್ಣ,
ನಿನಗಿಂತ ದಾಂಡಿಗ್ರೆ ಎಷ್ಟೋ ವಾಸಿ. ಯಾಕೋ? ಅವರು ಆ ಅಮ್ಮನ್ ಬರೀ ಎತ್ತಾಕೊಂಡೆ ಹೋಗ್ ನೋಡಿದ್ರು. ನೀನು ಪ್ರಭಾವದಿಂದ ಆ ಅಮ್ಮನ್ ಸೀರೆನೇ ಬಿದ್ದಾಯ್ತಲ್ಲ. ತಿಮ್ಮ, ಆ? ಈ ವಿಷಯನ ಲಕ್ಷ್ಮಿಗೆ ಹೇಳ್ತೀನಿ ಬಿಡು. ನೀನು ಅಯ್ಯೋ, ಏನವ್ವ ಇದು? ನನ್ ತೊಡೆ ಮೇಲೆ ಮಲಗಿದ್ರೆ ನಿಂಗ್ ನೋವಾಗುತ್ತೆ. ಅಣ್ಣ, ನಿನ್ ತೊಡೆ ಮೇಲ್ ಮಲಗದೆ ಇದ್ರೆ ನಂಗ್ ನಿದ್ದೆನೆ ಬರಲ್ಲ. ಮೈ ಮುರಿದ್ ಕೆಲ್ಸ ಮಾಡಿ ಮೈಯೆಲ್ಲ ಕಲ್ಲಾಗ್ಬಿಟ್ಟಿದೆ ಕಣವ್ವ. ಅವ್ವ ಬದುಕಿದಿದ್ರೆ ನೀನ್ ಅವಳ ತೊಡೆ ಮೇಲೆ ಮಲ್ಕೋಬೋದಾಗಿತ್ತು. ಅಣ್ಣ, ಎಲ್ರಿಗೂ ತಾಯಿ ತೊಡೆ ಮೇಲೋ ತಂದೆ ತೊಡೆ ಮೇಲೋ ಮಲ್ಗೋ ಅವಕಾಶ ಸಿಗುತ್ತೆ. ಆದ್ರೆ ನನ್ಗೆ ತಾಯಿ ತಂದೆ ಇಬ್ರು ತೊಡೆ ಮೇಲೂ ಮಲ್ಗೋ ಭಾಗ್ಯ ನಿನ್ ಮಡ್ಲಲ್ಲಿ ಸಿಕ್ಕಿದೆ ಅಣ್ಣ. ಹ್ಮ್ ಅವ್ನ್ ಗೊತ್ತಾವನೆ ನೋಡು. ಐ ಶಂಕರ, ನೀ ತೋಟಕ್ಕೆ ಹೋಗು. ಈ ಕೆಲಸ ಮಾಡಕ್ಕೆ ಬೇರೆಯವನಿದ್ದಾನೆ. ಆಯ್ತು ಬುದ್ಧಿ. ನಿಂತ್ಕೋ. ಏನು ಮಾವನ್ ಮನೆಗೆ ನುಗ್ದಂಗ್ ನುಗ್ತಾ ಇದ್ಯಾ? ನಮ್ಮಪ್ಪ ಸದ್ರ ಕೊಟ್ಟು ಮಾತ್ರಕ್ಕೆ ಮನೆ ಅಳಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಅಂತ ನೀಚ ವಂಶದಲ್ಲಿ ಹುಡ್ದೋನಲ್ಲ ಈ ಕಾಶಿ. ಎಲ್ಲ ಬಡ್ಡಿ ಮಗನೇ, ಎಷ್ಟೋ ಕೊಬ್ಬು ನಿನಗೆ. ಬಡ್ಡಿ ಚಕ್ರ ಬಡ್ಡಿನ ತಿಂತ ಇರ್ತಾ ಇರೋದು ನೀವು, ಬಡವರನ್ನ ಪಶುಗಳಂತೆ ಕಾಣ್ತಾ ಇರೋದು ನೀವು. ಅಂದ್ರೆ ಇವ್ರಿಗೆ ಟನ್ ಗಟ್ಲೆ ಕೊಬ್ಬಿದೆ ಅಂತ್ಯಾ? ಮುಚ್ಚ. ಓಯ್ ಕಾಶಿ, ಬಾಯಿಗೆ ಬಂದಾಗ ಮಾತಾಡಿದ್ರೆ ನಿನ್ ಚರ್ಮ ಸುದು ಎಕ್ರ ಮಾಡ್ಕೋಬೇಕಾಗತ್ತೆ. ಬಾಯಿನ ಎಕಡ ಮಾಡ್ಕೊಂಡಿರೋದು ನೀವು. ಕಿವಿಯಲ್ಲಿ ಹೂವಿಟ್ಕೊಂಡು ಚಮಚಾಗಿರಿ ಮಾಡೋರು ಹೇಳಿ ಮಾತ್ನ. ನೀನ್ ಎಷ್ಟೇ ನಿಗ್ರಾಡಿದ್ರು ನನ್ ಮನೆ ಆಳು ಅನ್ನೋದನ್ನ ಮರಿಬೇಡ. ತೆಂಗಿನಕಾಯಿ ರಾಶಿ ಬಿದ್ದಿದೆ, ಮುಚ್ಕೊಂಡು ಸುಲ್ದಾಕ. ನಮಸ್ಕಾರ ದೇವ್ರು. ಕಾಶಿ, ನಾ ಪಕ್ಕದ ಹಳ್ಳಿ ಕಡೆ ಹೋಗಿ ಬರ್ತೀನಿ. ಮನೆ ಕಡೆ ಜೋಪಾನ. ಆಯ್ತು. ಪಕ್ಕದಲ್ಲಿ ನಾವಿದೀವಿ, ನಮ್ಗೆ ಹೇಳ್ದೇನೆ ಈ ನನ್ ಮಗನ್ ಹೇಳೋಗ್ತೀಯಾರ ನೋಡು. ಥೂ, ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಇದೊಂದ್ ಜನ್ಮನ? ಕರೆಕ್ಟ್ ಆಗಿ ಹೇಳಿದೆ ಪುಟ್ಟ ನೀನು. ನಾನ್ ಹೇಳಿದ್ದ ಅವ್ರಿಗಲ್ಲ, ಮತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ. ಹೌದಾ? ಇದೇನ್ ಮೇಡಮ್, ರೆಡಿ ಆಗ್ಬಿಟ್ರಿ? ಪೇಷಂಟ್ಸ್ ಬರ್ತಾರಲ್ಲ ಅದಕ್ಕೆ. ಪೇಷಂಟ್ಸಾ? ಈ ಊರಿಗೆ ಬಂದಿರೋ ಡಾಕ್ಟರ್ ಎಲ್ಲ ಜನರನ್ನ ಅದ್ ಯಾವ ರೀತಿ ಹೆದರ್ಸಿದಾರ ಅಂದ್ರೆ, ತಾವೇ ಇನ್ವಿಟೇಷನ್ ಕೊಟ್ಟು ಕರೆದ್ರೆ ಯಾರು ಬರಲ್ಲ ಅಂತಾರೆ. ಯಾರ್ ಬರ್ದೇ ಇದ್ರೇನಂತೆ, ನಾನೇ ಮನೆ ಮನೆಗೆ ಹೋಗಿ ಯಾರಿಗ್ ಹುಷಾರಿಲ್ವೋ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಬರ್ತೀನಿ. ನನ್ ಮಾತ್ ಕೇಳಿ ಡಾಕ್ಟ್ರೆ, ಸುಮ್ನೆ ಸರ್ಕಾರ ಕೊಡೋ ಸಂಬಳ ತಗೊಳ್ಳಿ. ಆ ಕೆಲ್ಸ ಬೇಕಾದ್ರೆ ನೀನೇ ಮಾಡು, ನನ್ ಪ್ರಿನ್ಸಿಪಲ್ಸೇ ಬೇರೆ. ಎಷ್ಟ್ ದಿವಸದಿಂದ ಕೆಮ್ಮಿದೆ ಹೇಳಿ, ಪರವಾಗಿಲ್ಲ. ಕೆಮ್ಮು ಬಂದಾಗ ಕಫ ಬರುತ್ತಾ? ನೆಗಡಿ ಇದ್ಯಾ? ಬರೀ ಕೆಮ್ಮು ಮಾತ್ರ ಬರುತ್ತಾ? ಏನೂ ಇಲ್ವಾ? ಅಯ್ಯೋ, ಹೆಂಗ್ ಬದುಕ್ತಾರೋ.
ಏನವ ಬಂದ್ಬಿಟ್ಯಾ? ಊಟ ರೆಡಿ. ಊಟ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಈ ಕಾಯಿ ಸುಲಿಯೋದ್ಯಾರು? ಅಯ್ಯೋ, ಈ ಪಾಟಿ ಕಾಯಿ ನೀನ್ ಒಬ್ನೇ ಸುಲಿಬೇಕಾ? ಅಲ್ಲ ಅಣ್ಣ, ನಿನ್ ಕೆಲ್ಸ ಮಾಡಕ್ ಹಚ್ಚಿದಾರೋ ಇಲ್ಲ ಶಿಕ್ಷೆ ಕೊಟ್ಟಿದಾರೋ? ನಿಮ್ ಯಜಮಾನ್ರಿಗೆ ಒಂದ್ ಸ್ವಲ್ಪನೂ ಮನುಷ್ಯತ್ವ ಬೇಡ್ವಾ? ಅಯ್ಯೋ, ಬಾಯಿ ತಪ್ಪಿ ಕೂಡ ಏನು ಅನ್ಬೇಡವಾ ದೇವ್ರಿಗೆ. ನಮ್ಮ ಜೀವನವೇ ಅವ್ರು ಹಾಕಿರೋ ಭಿಕ್ಷೆ. ಹಾಗಂತ ಹೊಟ್ಟೆಗಿಟ್ಟಿಲ್ದೆ ಕೆಲ್ಸ ಮಾಡ್ಬೇಕಾ? ನೀನ್ ಮೊದ್ಲು ಊಟ ಮಾಡಿ ನಡಿಯಣ ಬಾ. ನಾನ್ ಬರಲ್ಲ ಅಂದ್ರೆ ನೀನ್ ಬಿಡ್ತೀಯಾ? ನಡಿ 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 ಬಾ ಅಣ್ಣ, ಕೂತ್ಕೋ. ಲಕ್ಷ್ಮಿ, ಏನಣ್ಣ? ಇವತ್ತು ನಿನ್ ಕೈಯಾರೆ ತಿನ್ನೋ ಆಸೆ ಕಣವ. ಕೈ ತೋರ್ಸು, ಕೈ ತೋರ್ಸು, ಕೈ ತೋರ್ಸು ಅಂದೆ. ಅಯ್ಯೋ ದೇವ್ರೆ, ನೀನೇನ್ ದೇವ್ವಾನ ಮನುಷ್ಯನ? ಅಲ್ಲ, ಕೈಗೆ ಈ ಪಾಟಿ ಗಾಯ ಆಗಿದ್ರು ಮತ್ತೆ ಕೆಲ್ಸ ಮಾಡ್ತೀನಿ ಅಂತ ಹೋಗ್ತಾ ಇದೆಯಲ್ಲ. ಮನೆ ಕೆಲ್ಸ ಮಾಡೋರ್ನ ಏನ್ ದನ್ಗಳು ಅಂತ ತಿಳ್ಕೊಂಡ್ಬಿಟ್ಟಿದಾರ? ಲಕ್ಷ್ಮಿ, ಈಗೇನಾಯ್ತು ಅಂತ? ನನ್ ಬಾಯಿಗೆ ತುತ್ತಿಟ್ಟು ನನ್ ಕಣ್ಣೀರ್ ಒರ್ಸೋ ಕೈ ಇದು. ಈ ಕೈಗ್ ನೋವಾದ್ರೆ ನಾನ್ ಸುಮ್ನೆ ಇರ್ತೀನ? ನನ್ ಶಾಪ ಅವ್ರಿಗೆ ತಡ್ಡೆ ಇರುತ್ತಾ? ಇಷ್ಟು ಚಿಕ್ಕ ಗಾಯಕ್ಕೆ ಯಾಕವ ನನ್ಕುತೀಯ? ಏನು ಇದು ಚಿಕ್ಕ ಗಾಯನ? ಮೊದ್ಲು ನಿನ್ ಮನೆಗ್ ನಡಿ, ಮುಲ ಮಚ್ತೀನಿ. ಮುಲಾಮ ಮುಲಾಮ ಅಂದ್ರೆ ಉಳಿತದೆ. ನಾನು ಬರಕಿಲ್ಲ. ಬರ್ತೀಯ ಇಲ್ವಾ? ಹೇಳ್ಕೊಂಡ್ ಹೋಗ್ತೀನಿ ನೋಡು. ಬರಕಿಲ್ಲ. ಅಮ್ಮೆ, ನನ್ ಮದ್ವೆ ಆಯ್ತಾ ಅಮ್ಮೆ? ಮದ್ವೆ ಆಯ್ತಾ ಅಮ್ಮೆ? ಬೇಕುಪ್ಪ ಮಚ್ಚಿಡ್ಕೊಂಡು ಓಡ್ಸ್ಕೊಂಡ್ ಬಂದ್ಯಾ? ಹೋಗ. ಊರಿಗ್ ಬಂದಾಗಿಂದ ಇವಂದೊಂದ್ ದೊಡ್ಡ ಕಾಟ ಆಗ್ಬಿಟ್ಟಿದೆ. ಅವ್ನ್ ಹುಚ್ಚ ಬಿಡಿ, ನೀವ್ ಹೆದರ್ಕೋಬೇಡಿ. ಅಣ್ಣ, ನನ್ ತಂಗಿ. ನೀವ್ಯಾಕೆ ಅಷ್ಟು ಜೋರಾಗಿ ಓಡ್ ಬಂದ್ರಿ? ಕೆಲ್ಸ ಮಾಡಿ ಕೈ ತುಂಬಾ ಬೊಬ್ಬೆ ಆಗಿದೆ, ಮುಲ ಮಚ್ತೀನಿ ಬಾ ಅಂದ್ರೆ ಹೆದರ್ಕೊಂಡ್ ಓಡ್ ಬಂದ್ಬಿಟ್ಟ. ಅಲ್ರಿ, ನಾನ್ ನಟಿಸ್ಕೊಂಡ್ ಬಂದ್ ದಾಂಡಿಗರಿಗೆ ಕೈ ಕಾಲ್ ಮುರಿದು ಹೋಗೋಂಗ್ ಹೊಡೆದ್ರಿ. ಮುಲಾಮ್ ಅಂದ್ರೆ ಭಯನಾ? ನಮ್ಮಣ್ಣ ಎಲ್ರಂಗಲ್ಲ, ಇವನಿಗೆ ಮಚ್ಚು ಚೂರಿ ಅಂದ್ರೆ ಭಯ ಇಲ್ಲ. ಮುಲಾಮು ಇಂಜೆಕ್ಷನ್ ಅಂದ್ರೆ ಎದ್ರಕತ್ತಾನೆ. ಒಂದ್ ಕೆಲ್ಸ ಮಾಡಿ, ಔಷಧಿನ ಸೂಜಿ ಚುಚ್ಚೋ ಬದ್ಲು ಮಚ್ಚಲ್ ಕೊಟ್ಬಿಡಿ. ಎಲ್ಲಿ ಕೈ ತೋರ್ಸಿ. ಏನೂ ಆಗಿಲ್ಲ ಅಣ್ಣ. ತೋರ್ಸು, ಪರವಾಗಿಲ್ಲ ತೋರ್ಸಿ. ತುಂಬಾ ನೋವ್ತಾ ಇದ್ಯಾ? ನೋವಿತ್ತು, ನೀವು ಮುಟ್ಟಿದ ತಕ್ಷಣ ಹೊಂಟಾಯ್ತು. ಸುಮ್ನೆ ಇರೋ, ಬಾಯ್ ಬಡ್ಕ. ಔಷಧಿ ಹಚ್ತೀನಿ, ಎಲ್ಲ ಸರಿ ಹೋಗುತ್ತೆ. ಹಚ್ಚಿ ಹಚ್ಚಿ, ನೀವ್ ಹಚ್ಚಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಡಾಕ್ಟ್ರಮ್ಮ, ದಿನಕ್ಕೆ ಈ ರೀತಿ ಎಷ್ಟು ಸರಿ ಹಚ್ಕೋಬೇಕು? 1-2 ಸಲ. ನೀವೇ ನಮ್ಮ ಮನೆಗೆ ಬರ್ತೀರಾ ಇಲ್ಲ ನಮ್ಮ ಅಣ್ಣನೇ ನಿಮ್ ಮನೆಗೆ ಬರ್ಬೇಕಾ? ಅರೆ, ಅವ್ರ ತಂಗಿನೇ ಹಚ್ಲಿ. ಯಾವ್ದಕ್ಕೂ ಸೇಫರ್ ಸೈಡ್ ಸೆಪ್ಟಿಕ್ ಆಗ್ಬಾರ್ದು ಅಂತ ಒಂದ್ ಇಂಜೆಕ್ಷನ್ ಕೊಟ್ಟು. ಎಲ್ಲಿ ಹೋದ್ರು? ಡಾಕ್ಟ್ರಮ್ಮ, ನೀವ್ ಇಂಜೆಕ್ಷನ್ ಅಂದ್ರಲ್ಲ, ಆ ಪದಕ್ಕೆ ಎದುರ್ಕೊಂಡು ರಾಜ ಹೋಗ್ಬಿಟ್ಟಿರ್ತಾನೆ ನೋಡಿ. ನೀವ್ ಏನೇ ಹೇಳಿ, ನಿಮ್ಮ ದೊಡ್ಡ ಗುಣನ ಮೆಚ್ಚಬೇಕಾದ್ದೆ. ಅವನು ನಿಮ್ ಸೀರನ ರಸ್ತೆಯಲ್ಲಿ ಬಿಚ್ಚಿದ್ರು ಅವನ ಕೈಗೆ ನೀವು ಮುಲಾಮ್ ಹಚ್ಚಿದ್ರಲ್ಲ. ಈ ಅಮ್ಮ ಎಲ್ಲೋದ್ಲು? ನಾನು ಹೇಳ್ಬಾರದ್ದೇನ ಹೇಳ್ಬಿಟ್ನಾ? ತಿಮ್ಮ, ನೀನ್ ಹೇಳಿದ್ ನಿಜಾನಾ? ಅದು ಬರ್ಲಿ ಇವತ್ತು ಅವನ್ ಮನೆಗೆ. ಏನು? ಕೂತ್ಕೊಳ್ಳಿ. ಹೊಟ್ಟೆ ಬೇರೆ ಹಸಿತಾ ಇದೆ. ಅನ್ನ ತಿನ್ನೋಕೆ ಮಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ.
ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚಕ್ಕೆ. ಇಲ್ಲಿ ಲಕ್ಷ್ಮಿ, ನನ್ನ ಕೈ ಗಾಯ ಆಗಿದೆ, ನನಗೆ ತಿನ್ನೋಕ್ಕಾಗುತ್ತಾ? ನೀನೇ ಹೇಳು, ನೀನೇ ತಿನ್ಸು. ನಾನೇನ ತಿನ್ನಿಸ್ಬೇಕು? ಮುಲಾಮ್ ನೆಪದಲ್ಲಿ ಅವಳು ಕೈ ತೋರಿಸಿ ಖುಷಿ ಪಟ್ಟಿಯಲ್ಲ, ಹೋಗಿ ಅವಳ ಹತ್ರನೇ ತಿನ್ಸ್ಕೊಂಡ್ ಬಾ. ತರ್ಲೇ ನನ್ನ ಮಗನೇ, ಡಾಕ್ಟರ್ ಕೈಲಿ ಔಷಧಿ ಹಚ್ಕೊಳ್ಳೋದು ತಪ್ಪೇಲ್ಲ. ಅದು ಅಣ್ಣ, ಇಂಥ ದೊಡ್ಡ ವಿಷಯ ಎಲ್ಲ ನಂಗೆ ಗೊತ್ತಿಲ್ಲ ಅಣ್ಣ. ತಪ್ಪೇನೂ ಇಲ್ಲ, ಔಷಧಿನ ಹಚ್ಚಿಸ್ಕೋಬಹುದು, ಬೀದಿಲ್ ನಿಂತ್ಕೊಂಡು ಅವಳು ಸೀರೆನೂ ಎಳಿಬಹುದು. ಅಲ್ಲವಾ, ಚೆನ್ನಾಗಿರೋ ಮನೆಗೆ ಬೆಂಕಿ ಇಡೋದೇ ನನ್ನ ಮಗನ ಕೆಲಸ. ಹೋಗಿ ಹೋಗಿ ನೀನು ಅವ್ನ ಮಾತು ನಂಬ್ತೀಯಲ್ಲ. ನಾನು ನಂಬ್ತಾ ಇರ್ಲಿಲ್ಲ. ಹಸು ಹುಲ್ ನೋಡಿದ ತಕ್ಷಣ ಬಾಯಿ ಬಿಡುತ್ತಲ್ಲ, ಹಾಗೆ ನೀನು ಅವಳು ನೋಡಿದ ತಕ್ಷಣ ಬಾಯಿ ಬಿಟ್ಟಲ್ಲ. ಆಗ್ಲೇ ನಂಗೂ ನಂಬಿಕೆ ಬಂದಿದ್ದು. ಸರಿ ಸರಿ, ಅವ್ವ ಇದ್ದಿದ್ರೆ ತುತ್ತು ಮಾಡಿ ಪ್ರೀತಿಯಿಂದ ತಿನ್ನಿಸ್ತಾ ಇದ್ಲು. ಈಗ ನನ್ಗೆ ಯಾರಿದ್ದಾರೆ? ನನ್ಗೆ ಊಟ ಬೇಡ. ಇನ್ನೊಂದ್ಸಲ ನೀನ್ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನ್ ಜ್ಯೂಸೇ ತೊಳಿಯೋದಿಲ್ಲ. ನನ್ನ ಅಣ್ಣನ್ ಪ್ರೀತಿ ಹಂಚ್ಕೊಳಕ್ಕೆ ಇನ್ನೊಬ್ಳು ಯಾವಳೋ ಬರ್ತಾ ಇದ್ದಾಳೆ ಅಂತ ನನ್ ಕರುಳು ಚುರುಕಂತು, ಅದಕ್ಕೆ ಹೀಗೆಲ್ಲ ಮಾತಾಡ್ದೆ. ಹೋಗ್ಲಿ ಬಾ, ಊಟ ಮಾಡೋಣ, ನಾನೇ ಊಟ ಮಾಡಿಸ್ತೀನಿ. ಅಲ್ಲವಾ, ತನ್ ಕರುಗೆ ಹಾಲ್ನ ಇಟ್ಕೊಳ್ದೆ ಹಸು ಹಾಲ್ನ ಯಾರಿಗಾದ್ರೂ ಕೊಡ್ತೀನವ? ನಂಬೇಡ, ಪಿಟೀಲ್ ಕುಯ್ತಾವನೆ. ಈ ತರ ಮಾತಾಡಿದ್ರೆ ನೀನ್ ಕರ್ಗೋಯ್ತ ಅಂತ ಅವನು ಗೊತ್ತು, ಅದಕ್ಕೆ ಡ್ರಾಮಾ ಆಡ್ತಾವನೆ. ದೇವ್ರ ಸತ್ಯ ಪೂಜಾರಿಗೆ ಗೊತ್ತಾಗಲ್ವಾ? ತಿಮ್ಮ, ನಿನ್ ಮುಚ್ಚೋ ಬಾಯಿ. ನನ್ನ ಅಣ್ಣ ಹೇಗೆ ಅಂತ ನಿನ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ನಿಂದು ತಂದಿಕೋ ಬುದ್ಧಿ ಅಂತ ನನಗ್ ಗೊತ್ತು. ಹೋಗೋ. ಲಕ್ಷ್ಮಿ, ಹಂಗನ್ಬೇಡವಾ. ಅಲ್ಲ, ನಿಮ್ಮಿಬ್ಬರ ಮಧ್ಯೆ ಹಿಂಗ್ ತಂದಿಕ್ತಾ ಇದ್ರೆ ಈ ಅಣ್ಣ ತಂಗಿ ಪ್ರೀತಿನ ಕಣ್ಣಾರ ನೋಡಕ್ ಆಯ್ತದೇನವಾ? ಹೇಳು. ಅಪ್ಪ ಅಮ್ಮ ಇಬ್ಬರನ್ನು ಕಳ್ಕಂಡ್ ನನಗೆ ದಿಕ್ಕು ದೆಸೆನೇ ಇಲ್ಲ. ತಂಗಿ ಪ್ರೀತಿನ ಅನುಭವಿಸೋ ಭಾಗ್ಯ ಅಂತೂ ದೇವ್ರು ನನಗ್ ಕೊಡ್ಲಿಲ್ಲ. ನೋಡೋ ಪುಣ್ಯ ಆದ್ರೂ ಸಿಕ್ಲಿ ಬಿಡವಾ. ಹಾಗ್ಯಾಕೋ ಅಂತೀಯ? ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿಲ್ಲ ಅಂದ್ರು ನಾವೆಲ್ಲ ಒಂದೇ ತಟ್ಟೆಲಿ ಊಟ ಮಾಡೋರು. ರಕ್ತ ಹಂಚ್ಕೊಳ್ಳೋ ಸಂಬಂಧ ಆದ್ರೆ ಪ್ರೀತಿನ ಹಂಚ್ಕೊಳ್ಳೋದು ಜನ್ಮ ಜನ್ಮದ ಋಣಾನುಬಂಧ ಕಣ. ಅಲ್ಲೇನವ? ಬಾರ ನಾಯ್ಕಣ್ಣ, ಬಾರ. ತುಂಬಾ ನೋವ್ತಾ ಇದ್ಯಾ? ನೋವಿತ್ತು, ನೀವು ಮುಟ್ಟಿದ ತಕ್ಷಣ ಹೊಂಟಾಯ್ತು.